ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಮೊನ್ನೆ ವಿಡಿಯೋಕ್ಕೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಬರ್ತಾಯಿದೆ. ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂದು 5-6 ತಿಂಗಳ ನಂತರ ನಂದು 1000 ಮೇಲೆ ವ್ಯೂಸ್ ಹೋಗಿದ್ದು. ಸೊ ಸಿಕ್ಕಾಪಟ್ಟೆ ಖುಷಿ ಆಯಿತು. ಹಾಗೆ ತುಂಬ ಜನ ಕಮೆಂಟ್ ಮಾಡಿದ್ರು, ಅದನ್ನು ನೋಡಿನೂ ಕೂಡ ತುಂಬ ಖುಷಿ ಆಯಿತು. ಸೊ ನಿಮ್ಮ ಸಪೋರ್ಟು, ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ಇದು ಗುರುವಾರ ಮತ್ತು ಶುಕ್ರವಾರದೊಂದು ಪುಟ್ಟ ವಿಡಿಯೋ ಮಾಡ್ಕೊಂಡಿದ್ದೀನಿ. ಸೊ ನಿಮ್ಗಳ ಜೊತೆಲಿ ಹಾಗೆ ನನ್ನ ದಿನಚರಿನ ಶೇರ್ ಮಾಡ್ಕೋತೀನಿ. ಹಾಗೆ ತುಂಬ ಜನ ನನ್ನ ಪ್ರಾಡಕ್ಟ್ಗಳೆಲ್ಲ ತೊಗೊಂಡಿದ್ನಲ್ಲ ಅದರದ್ದು ಲಿಂಕ್ ಹಾಕಿ ಅಂತ ಕೇಳಿದ್ರಿ. ಕೆಲವೊಂದೊಂದು ಪ್ರಾಡಕ್ಟ್ಗಳನ್ನ ನಿಮಗೆ ನೇರವಾಗಿ ತೋರಿಸ್ಬಿಟ್ಟು ಅದರ ಲಿಂಕ್ನೆಲ್ಲ ಇವತ್ತಿನ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡಿ. ನಿಮ್ಗೆ ಅಕಸ್ಮಾತ್ ಅಲ್ಲಿ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ತೊಗೊಳಕ್ಕೆ ಗೊತ್ತಾಗಲಿಲ್ಲ ಅಂದರೆ ನನಗೆ ಕಮೆಂಟ್ ಮಾಡಿ, ನಾನು ಆ ಕಮೆಂಟ್ ಬಾಕ್ಸಲ್ಲೇ ಲಿಂಕ್ಗಳನ್ನ ಶೇರ್ ಮಾಡ್ತೀನಿ. ಸೊ ಮೊದಲನೇದಾಗಿ ಇವತ್ತಿನ ವಿಡಿಯೋನ ಕಂಟಿನ್ಯೂ ಮಾಡಿದ್ದೀನಿ. ಗುರುವಾರದ್ದು ದಿನಚರಿ ಹೇಗಿರುತ್ತೆ ಅಂತ ತುಂಬ ಜನಕ್ಕೆ ಗೊತ್ತು. ನಾನು ವಿಡಿಯೋ ನೋಡೋರಿಗೆ, ಪ್ರತಿದಿನ ವಿಡಿಯೋ ನೋಡ್ತಿರ್ತಾರಲ್ಲ ಅವ್ರಿಗೆಲ್ಲರಿಗೂ ನನ್ನ ದಿನಚರಿ ಗೊತ್ತಿರುತ್ತೆ. ಒಬ್ಬಳೇ ಇರೋದ್ರಿಂದ ಕೆಲಸ ಏನಿರಲ್ಲ ಅಂದ್ಕೋಬೇಡಿ, ತುಂಬ ಕೆಲಸ ಇರುತ್ತೆ. ನಾವು ಒಬ್ಬರಿರಲಿ ಇಬ್ಬರಿರಲಿ ಅದೇ ಪಾತ್ರೆ ತೊಳೆಯೋದು, ಕಸ ಗುಡಿಸೋದು, ನೆಲ ಒರೆಸೋದಾಗಿರ್ಬೋದು, ಧೂಳು ತೆಗಿಯೋದಾಗಿರ್ಬೋದು, ಪ್ರತಿಯೊಂದು ಕೆಲಸ ಮಾಮೂಲಿ. 10 ಜನ ಇದ್ರೂ ಸೇಮ್ ಕೆಲಸ ಇರುತ್ತೆ. ಬಟ್ ಸ್ವಲ್ಪ ಡಿಫ್ರೆನ್ಸ್ ಏನು ಅಂತಂದರೆ, ಒಂದು 10 ಜನ 5 ಜನ ಈ ಥರ ಜನಗಳು ಜಾಸ್ತಿ ಇದ್ದರೆ ಪಾತ್ರೆಗಳು ಬಟ್ಟೆಗಳು ಜಾಸ್ತಿ ಆಗ್ಬೋದು, ಅಥವಾ ನಾವು ಅಡುಗೆ ಮಾಡುವಂಥ ಕ್ವಾಂಟಿಟಿ ಜಾಸ್ತಿ ಆಗ್ಬೋದು. ಅದನ್ನು ಬಿಟ್ಟರೆ ಬೇರೆ ಏನೂ ಚೇಂಜಸ್ ಆಗೋಲ್ಲ. ಕೆಲಸಗಳು ಹೇಗಿರುತ್ತೆ ಅದೇ ಥರ ಮಾಮೂಲಿ ಕೆಲಸ ಇದ್ದೇ ಇರುತ್ತೆ. ನಾನು ಇತ್ತೀಚೆಗೆ ಮಧ್ಯಾಹ್ನ ಟೈಮು ಮಲ್ಕೋಬಾರ್ದು ಅಂತ ಹೇಳ್ಬಿಟ್ಟು ಮನೇಲಿ ಸಣ್ಣ ಪುಟ್ಟ ಕೆಲಸಗಳು ಏನಾದರೂ ಇದ್ದರೆ ಅದನ್ನು ನೋಡಿ ಎಲ್ಲ ಚೆಕ್ ಮಾಡಿ ಕೆಲಸನ ಮಾಡ್ತಾನೆ ಇರ್ತೀನಿ. ಏನಾದ್ರೂ ಆಗಿರ್ಬೋದು, ಅಟ್ಲೀಸ್ಟ್ ನನಗೊಂದು 2 ಅವರ್ ನಿದ್ದೆ ಬರೋ ಟೈಮಲ್ಲಿ ಒಂದು 2 ಅವರ್ 1 ಅವರ್ ಆದ್ರೂ ಟೈಮ್ ಪಾಸ್ ಆಗಿಬಿಟ್ರೆ ಮಧ್ಯಾಹ್ನ ಟೈಮ್ ನಿದ್ದೆ ಬರಲ್ಲ. ಅದಕ್ಕೋಸ್ಕರ ಸಣ್ಣ ಪುಟ್ಟ ಕೆಲಸಗಳು, ಧೂಳು ತೆಗೆಯೋದಾಗಿರ್ಬೋದು, ಅಥವಾ ಏನಾದರೂ ಅಡುಗೆ ಮನೇಲಿ ಕ್ಲೀನ್ ಮಾಡ್ಕೊಳ್ಳೋದಾಗಿರ್ಬೋದು, ಒಂದು ಬಾಕ್ಸ್ಗಳೆಲ್ಲ ತೊಳೆಯೋದಾಗಿರ್ಬೋದು, ಈ ಥರದ್ದು ಸಣ್ಣ ಪುಟ್ಟ ಕೆಲಸ ಮಾಡ್ಕೋತಾನೆ ಇರ್ತೀನಿ. ಹಾಗಾಗಿ ಸ್ವಲ್ಪ ನನಗೇನು ಅಷ್ಟು ಮನೆ ಗಲೀಜಾಗಿದೆ ಅಂತ ಏನು ಅನಿಸಲ್ಲ. ಆದ್ರೂ ಮಾಮೂಲಿ ಕಸ ಎಲ್ಲ ಗುಡಿಸ್ಕೊಂಡು, ಏನಾದ್ರೂ ಅಲ್ಲಿ ಇಲ್ಲಿ ಧೂಳು ಇರುತ್ತಲ್ಲ ಅದು ಸ್ವಲ್ಪ ನೋಡಿ ಧೂಳೆಲ್ಲ ಎತ್ಕೊಂಡ್ಬಿಟ್ಟು ಕಸ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಬಂದೆ. ಗುರುವಾರ ಸ್ವಲ್ಪ ಬೇಗನೆ ಎದ್ದಿದ್ದೆ ನಾನು. ಇತ್ತೀಚೆಗೆ ಸುಮಾರು ಒಂದು 10 ದಿನದಿಂದ ಸ್ವಲ್ಪ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೊಂಡಿದ್ದೀನಿ. ಯಾಕಂದರೆ ಲೇಟಾಗಿ ಎದ್ದರೆ ಲೇಟಾಗಿ ತಿಂಡಿ ತಿಂತಿದ್ದೆ. ನನಗೆ ಮೆಡಿಸನ್ ತಗೊಳಕ್ಕೆಲ್ಲ ತುಂಬ ಪ್ರಾಬ್ಲಮ್ ಅನ್ನಿಸ್ತಾ ಇತ್ತು. ಅದಕ್ಕೋಸ್ಕರ ಸ್ವಲ್ಪ ಬೇಗ ಎದ್ದೇಳೋದು ಅಭ್ಯಾಸ ಮಾಡ್ಕೊಳ್ಳೋಣ ಅಂತ ಮಧ್ಯಾಹ್ನ ಟೈಮ್ ನಿದ್ದೆನ ದೂರ ಮಾಡಿಬಿಟ್ಟು ಇವಾಗ ಆರಾಮ್ಸೆ ರಾತ್ರಿ ಬೇಗ ಮಲ್ಕೊಂಡು ಬೆಳಗ್ಗೆ ಬೇಗ ಎದ್ದೇಳ್ತೀನಿ. ಎಲ್ಲ ಕೆಲಸ ಒಳಗಡೆದು ಮುಗಿಸ್ಕೊಂಡೆ, ಬಾಗಿಲೆಲ್ಲ ತೊಳೆದು ಒಂದು ಪುಟ್ಟದಾಗಿ ರಂಗೋಲಿ ಹಾಕ್ಕೊಂಡೆ. ಪುಟಾಣಿ ತುಳಸಿ ಗಿಡ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ತೊಳೆದ್ಬಿಟ್ಟು ಪಾಟಲ್ಲಿ ಹಾಕ್ಬಿಟ್ಟು ಇವತ್ತು ಮನೆ ಮುಂದೆ ಇಟ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಮನೆ ಮುಂದೆನೇ ಇಟ್ಕೊಂಡಿದ್ದೀನಿ. ಪೂಜೆ ಎಲ್ಲ ಆದಮೇಲೆ ತೊಗೊಂಡೋಗಿ ಟೆರಸಲ್ಲಿ ಇಡಬೇಕು, ಯಾಕಂದರೆ ಬಿಸಿಲು ಬರಲ್ಲ ನಮ್ಮ ಮನೆ ಮುಂದೆ. ಹಾಗೆ ಇಟ್ರಿ ಕೂಡ ಹಾಕ್ಕೊಂಡೆ, ರೂಮೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀನಿ. ಅಡುಗೆ ಮನೆಯೂ ಕೂಡ ಕ್ಲೀನಾಗಿದೆ. ಗ್ಯಾಸ್ಗೆ ಒಂದು ಸ್ವಲ್ಪ ರಂಗೋಲಿ ಹಾಕ್ಕೊಂಡು ಅರಿಶಿನ ಕುಂಕುಮ ಇಟ್ಕೋಬೇಕು. ಅಷ್ಟರಲ್ಲಿ ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿಕೊಂಡೆ. ಇದ್ರದ್ದು ಏನೆಲ್ಲ ಹಾಕಿದ್ದೀನಿ ಅನ್ನೋದು ನಾನು ಇದೇ ವಿಡಿಯೋದಲ್ಲಿ ಎಂಡಲ್ಲಿ ತೋರಿಸ್ತೀನಿ, ನೋಡ್ಬೋದು. ಸೊ ಅದನ್ನು ಕುಡಿಯೋಕ್ಕಾಗಲ್ಲ ಅಷ್ಟು ಬೇಗ, ಒಂಥರ ಅನ್ನಿಸ್ತಾ ಇರುತ್ತೆ ಸ್ಟಾರ್ಟಿಂಗ್ ಡೇ ಕುಡಿಬೇಕಾದ್ರೆ. ಇವಾಗ ಸುಮಾರು ಒಂದು 5-6 ದಿನದಿಂದ ಕುಡಿತಾ ಇದ್ದೀನಿ. ಅದಕ್ಕೆ ಏನೆಲ್ಲ ಹಾಕಿದ್ದೀನಿ ಅನ್ನೋದು ತೋರಿಸ್ತೀನಿ ಇದೇ ವಿಡಿಯೋದಲ್ಲಿ. ಹಾಗೆಯೇ ಅದರಿಂದ ಏನು ಯೂಸು ಅನ್ನೋದನ್ನು ಕೂಡ ಹೇಳ್ತೀನಿ. ಶಿವವ್ರು ಕಾಲ್ ಮಾಡಿದ್ರು ಬೆಳಗ್ಗೆನೇ. ಅವ್ರ ಹತ್ರ ಮಾತಾಡ್ಕೊತಾನೆ ಬಟ್ಟೆನೂ ಕೂಡ ವಾಷಿಂಗ್ ಮಿಷಿನ್ಗೆ ಹಾಕಿದ್ನಲ್ಲ ಅದೆಲ್ಲ ತೊಳೆದು ಆಗಿತ್ತು. ಸೊ ಮೇಲ್ಗಡೆ ಹೋಗಿ ಒಣಗಾಕ್ಬಿಟ್ಟು ಬಂದೆ. ಸ್ನಾನ ಎಲ್ಲ ಮುಗಿಸಿ ದೇವ್ರ ಮನೇಲಿರೋ ದೇವ್ರ ಪಾತ್ರೆನೆಲ್ಲ ತೊಗೊಂಡ್ಬಿಟ್ಟು ಎಲ್ಲ ತೊಳೆದು ಇಟ್ಕೊಂಡಿದ್ದೀನಿ. ಇನ್ನೊಂದು ಸ್ವಲ್ಪ ತೊಳಿಬೇಕಿತ್ತು. ಎಲ್ಲ ದೇವ್ರ ಪಾತ್ರೆ ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಪೂಜೆನೂ ಕೂಡ ಮಾಡಿ ಮುಗಿಸ್ದೆ. ಸಿಕ್ಕಾಪಟ್ಟೆ ಖುಷಿ ಅನಿಸುತ್ತೆ ನನಗೆ. ಗುರುವಾರ ಬಂತು ಅಂತಂದರೆ ಒಂಥರ ಖುಷಿ ನನಗೆ ಪೂಜೆ ಮಾಡಲಿಕ್ಕೆ. ನಾನು ಕೋಲ್ಕತ್ತಾದಲ್ಲಿದ್ದಾಗ ನನಗೆ ಈ ರೀತಿಯಾಗಿ ಪೂಜೆ ಮಾಡೋಕ್ಕಾಗ್ತಿರ್ಲಿಲ್ಲ. ಅಲ್ಲಿ ಬರೀ ಚೆಂಡು ಹೂವು ಸಿಗುತ್ತೆ ಅಷ್ಟೇ, ಬೇರೆ ಏನೂ ಸಿಗ್ತಿರ್ಲಿಲ್ಲ. ಅಟ್ಲೀಸ್ಟ್ ಒಂದು ನೈವೇದ್ಯಕ್ಕೆ ಏನಾದರೂ ತರಬೇಕು ಅಂದ್ರೂ ಒಬ್ಬಳೇ ಹೋಗೋಕ್ಕಾಗ್ತಾ ಇರಲಿಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಪೂಜೆ ಮಾಡೋಕ್ಕೆ ಅಷ್ಟು ಮನಸ್ಸೇ ಬರ್ತಾ ಇರಲಿಲ್ಲ. ಇವತ್ತು ಸ್ವಲ್ಪ ತುಳಸಿ ಪತ್ರೆ ಹೂವು ಎಲ್ಲ ಮುಡಿಸ್ಬಿಟ್ಟು ಪೂಜೆ ಮಾಡಿಕೊಂಡೆ. ಈಗಲೂ ಕೂಡ ಹೂವಿನ ರೇಟ್ ಏನು ಕಡಿಮೆ ಇಲ್ಲ. 1/4 kg 60 ರೂಪಾಯಿ ಸೇವಂತಿಗೆ ಹೂವು, ಸಿಕ್ಕಾಪಟ್ಟೆ ಪ್ರೈಸ್ ಇದೆ. ಆದ್ರೂ ಕೂಡ ದೇವ್ರ ಪೂಜೆಗೆ ಹೂವು ಇಲ್ಲ ಅಂತಂದರೆ ಅದು ಕಂಪ್ಲೀಟ್ ಅನಿಸೋದೇ ಇಲ್ಲ. ಎಲ್ಲ ಹೂವು ಎಲ್ಲ ಮುಡಿಸ್ಕೊಂಡು ಸಿಂಪಲ್ಲಾಗಿ ಇವತ್ತು ಪೂಜೆ ಮಾಡಿ ಮುಗಿಸ್ದೆ. ಕಳಸ ಇಟ್ಟಿಲ್ಲ ನಾನು, ಬರೀ ದೇವ್ರ ವಿಗ್ರಹ ಮಾತ್ರ ಇಟ್ಟಿದ್ದೀನಿ.
ಕಳಸ ಯಾಕೆ ಇಟ್ಟಿಲ್ಲ ಅಂತಂದರೆ ನನಗೆ ಆಪ್ರೇಷನ್ ಆಗಿರೋ ಟೈಮಲ್ಲಿ ಕಳಸ ತೆಗೆದು ನೀಟಾಗಿ ಕ್ಲೀನ್ ಮಾಡಿ ಅದನ್ನು ಪೂಜೆ ಮಾಡೋಕ್ಕೆ ಗಂಡು ಮಕ್ಳಿಗೆ ಬರಲ್ಲ. ನಾನು ಕೂಡ ದೇವ್ರ ಮನೆ ಮೇಲಿರೋದ್ರಿಂದ ದೇವ್ರ ಮಂಟಪ ಮೇಲತ್ತದು ಕೆಳಗಿಳಿಯೋದು ಇದೆಲ್ಲ ಮಾಡ್ಲಿಕ್ಕೆ ಆಗ್ತಿರ್ಲಿಲ್ಲ. ಸೊ ಅದಕ್ಕೋಸ್ಕರ ನಾನು ಕಳಸನ ಆವಾಗ ತೆಗ್ದುಬಿಟ್ಟಿದ್ದೆ. ಇನ್ನೂ ನಾನು ಕಳಸ ಇಟ್ಟಿಲ್ಲ. ಯಾವುದಾದ್ರೂ ಒಂದು ಒಳ್ಳೆ ದಿನ ನೋಡಿ ಮನೆ ದೇವ್ರಿಗೆ ಹೋಗಿ ಬಂದು ಕಳಸ ಪೂಜೆ ಮಾಡೋಣ, ಅಲ್ಲಿಂದ ತೀರ್ಥ ತೊಗೊಬರ್ತೀವಲ್ಲ ಅದು ತೊಗೊಂಬಂದು ಆದಮೇಲೆ ಕಳಸ ಇಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಕಳಸ ಇಟ್ಟಿಲ್ಲ. ಹಾಗಾಗಿ ಬರೀ ವಿಗ್ರಹಗಳು ಮಾತ್ರ, ಮೂರ್ತಿಗಳಿಟ್ಟು ಪೂಜೆ ಮಾಡ್ಕೋತಾ ಇದ್ದೀನಿ. ಮನೇಲಿ ಪೂಜೆ ಎಲ್ಲ ಮುಗಿಸಿ ತಿಂಡಿನೂ ಕೂಡ ಮಾಡಿಟ್ಬಿಟ್ಟು ಬಂದೆ. ದೇವಸ್ಥಾನಕ್ಕೆ ಬರೋಣ ಅಂತ ಹೇಳ್ಬಿಟ್ಟು ಸಿಕ್ಕಾಪಟ್ಟೆ ಜನ ಇದ್ದರು ರಾಯರ ಮಠದಲ್ಲಿ. ಇವತ್ತು ನಾವು 11:30ಗೇನೋ ರಾಯರ ಮಠಕ್ಕೆ ಹೋಗಿದ್ದು. ಆವಾಗ ಮಹಾಮಂಗಳಾರತಿ ಮತ್ತು ನೈವೇದ್ಯ ಮಾಡಲಿಕ್ಕೆ ಅಂತ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದರು, ಯಾರನ್ನೂ ಒಳಗಡೆ ಬಿಟ್ಟಿರಲಿಲ್ಲ. ನಾವು ಹಾಗೇ ಒಂದು ಅರ್ಧ ಗಂಟೆ ನಿಂತ್ಕೊಂಡ್ವಿ. ಅದಾದಮೇಲೆ ಮಂಗಳಾರತಿ ಶುರುವಾಯಿತು. ಸೊ ತುಂಬ ಚೆನ್ನಾಗಿ ರಾಯರಿಗೆ ಅಲಂಕಾರ ಮಾಡಿದರು. ಅವ್ರ ದರ್ಶನ ಮಾಡ್ಕೊಂಡ್ವಿ. ಪಾಪ ಹಿಂದೆ ಇರೋರೊಬ್ಬರಿಗೆ ಕಾಣಿಸ್ತಾನೇ ಇರಲಿಲ್ಲ. ನಾನು ವಿಡಿಯೋ ಮಾಡ್ಕೋತಾ ಇದ್ನಲ್ಲ, ಅದರಲ್ಲೇ ಅವ್ರು ನೋಡ್ತಿದ್ರು. ಸುಮಾರು ಹೊತ್ತು ಅವ್ರು ನೋಡಲಿ ಅಂತಲೇ ನಾನು ಅದೇ ಥರ ವಿಡಿಯೋ ಇಟ್ಕೊಂಡಿದ್ದೆ. ಮಹಾಮಂಗಳಾರತಿ ಕೂಡ ಆಯಿತು. ನಾವು ದೇವ್ರ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಹಾಕ್ಕೊಂಡ್ವಿ. ಅಷ್ಟರೊಳಗೆ ಪ್ರಸಾದ ಕೂಡ ಖಾಲಿಯಾಗಿತ್ತು. ಇವತ್ತು ಪ್ರಸಾದನೂ ಸಿಗಲಿಲ್ಲ. ಇನ್ನೇನು ಮಾಡೋದು, ಹಾಗೆ ಮನೆ ಕಡೆ ಬಂದ್ವಿ. ವೀಣಾ ಮತ್ತು ನಾನು ಇಬ್ಬರು ಹೋಗಿದ್ದು. ರೈಸ್ ಮಾಡಿಬಿಟ್ಟು ಹೋಗಿದ್ದೆ. ಇವಾಗ ಸಾಂಬಾರು ಏನಾದ್ರೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಕಾಬೂಲ್ ಕಡಲೆಕಾಳು ನೆನೆಸಿಟ್ಟಿದ್ದೆ ನಾನು. ಅದ್ರದ್ದೇ ಏನಾದ್ರೂ ಮಾಡೋಣ ಅಂತ ಅಂದ್ಬಿಟ್ಟು ಅದನ್ನು ಬೇಯ್ಲಿಕ್ಕಂತ ಇಟ್ಕೊಂಡಿದ್ದೀನಿ. ಹಾಗೆ ಇನ್ನೊಂದು ಕಡೆ ರೈಸ್ ಕೂಡ ಆಗಿತ್ತು, ಹಾಲು ಕೂಡ ಬಿಸಿಗೆ ಇಟ್ಕೊಂಡಿದ್ದೀನಿ. ಐಬ್ರೋ ನೋಡ್ತಾ ಇರ್ಬೋದು ನೀವು ಎಷ್ಟು ದಪ್ಪ ಕಾಣಿಸ್ತಾ ಇದೆ ಅಂತ. ಆದರೆ ಒಂದು ಕಡೆ ನನ್ನದು ಐಬ್ರೋ ಚೆನ್ನಾಗಿದೆ, ಇನ್ನೊಂದು ಕಡೆ ಚೆನ್ನಾಗಿಲ್ಲ. ಇದು ಮೊದಲಿಂದ ಏನಲ್ಲ, ಈಗ ಕೋಲ್ಕತ್ತಾಕ್ಕೆ ಹೋಗಿದ್ನಲ್ಲ ಆವಾಗ ಆ ಥರ ಮಾಡಿರೋದು. ಸೊ ಸ್ವಲ್ಪ ಗ್ರೋ ಆಗಲಿ ಆಮೇಲೆ ಐಬ್ರೋ ಮಾಡಿಸೋಣ ಅಂತ ಅಂದ್ಬಿಟ್ಟು ಐಬ್ರೋ ಹಾಗೇ ಬಿಟ್ಟಿದ್ದೀನಿ. ಅಷ್ಟು ಚೆನ್ನಾಗಿ ಕಾಣಿಸಲ್ಲ, ಬಟ್ ಅದು ಚೆನ್ನಾಗಿ ಗ್ರೋ ಆದರೆ ಮಾತ್ರ ಅದು ನೀಟಾಗಿ ಶೇಪಾಗಿ ಕೂರೋದಿಲ್ಲ. ಅಂತಂದರೆ ಅಷ್ಟು ಚೆನ್ನಾಗಿ ಬರೋದೇ ಇಲ್ಲ ಐಬ್ರೋ. ಎಲ್ಲ ಫುಲ್ಲು ಏರೆಲ್ಲ ತೆಗ್ದುಬಿಟ್ಟಿದ್ರು ಅಲ್ಲಿ. ಅಷ್ಟು ಚೆನ್ನಾಗಿ ಐಬ್ರೋ ಮಾಡ್ತಿರ್ಲಿಲ್ಲ ಕೋಲ್ಕತ್ತಾದಲ್ಲಿ ಇದ್ದಾಗ. ಅವ್ರಿಗೇನು ಹೇಳೋದು, ಒಬ್ರಿಗೆ ಹಿಂದಿ ಬರುತ್ತೆ, ಒಬ್ರಿಗೆ ಹಿಂದಿ ಬರಲ್ಲ. ಅವ್ರದ್ದೇ ಒಂಥರ ಲ್ಯಾಂಗ್ವೇಜು. ನಾವೇ ಒಂದು ಹೇಳಿದ್ರೆ ಅವರೇ ಒಂದು ಮಾಡ್ತಾರೆ. ತುಂಬ ತಲೆನೋವ್ತಿತ್ತು. ಸ್ವಲ್ಪ ದೇವಸ್ಥಾನದಿಂದ ಬಂದು ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಬಿಟ್ಟು ಮಾಮೂಲಿ ಸಂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಚೆನೂ ಕೂಡ ಒಂದು ದೀಪ ಹಚ್ಚಿಟ್ಟೆ ತುಳಸಿ ಗಿಡದ ಹತ್ರ. ಇವತ್ತೇನು ತುಳಸಿ ಗಿಡ ಮೇಲೆ ಇಡಲಿಲ್ಲ, ಫಸ್ಟ್ನೇ ದಿನ ತಂದಿದ್ದಲ್ವ, ಮೇಲಿಡೋದು ಬೇಡ ಅಂದ್ಬಿಟ್ಟು ಅಲ್ಲೇ ಇಟ್ಕೊಂಡಿದ್ದೆ. ಪೂಜೆ ಎಲ್ಲ ಮುಗಿಸಾದ್ಮೇಲೆ ಸ್ವಲ್ಪ ಆಚೆ ಹೋಗಿ ಮೆಡಿಕಲ್ ಸ್ಟೋರಿಗೆ ತಲೆನೋವಿಂದು ಟ್ಯಾಬ್ಲೆಟ್ ತೊಗೊಂಡು ಬಂದು ಟ್ಯಾಬ್ಲೆಟ್ ತಿಂದು ಊಟಕ್ಕೆ ಚಪಾತಿ ಪಲ್ಯ ಮಾಡಿಕೊಂಡೆ. ಅದ್ರ ಜೊತೆಗೆ ಸ್ವಲ್ಪ ಕಾಯಿ ತುರಿನೂ ಕೂಡ ಹಾಕ್ಕೊಂಡೆ. ಕಾಯಿ ತುರಿ ಪ್ರತಿದಿನ ತಿನ್ನೋದ್ರಿಂದ ಏರ್ ಫಾಲ್ ಕಡಿಮೆ ಆಗುತ್ತೆ. ಸೊ ಇದೊಂದು ಬೆನಿಫಿಟ್ ತುಂಬ ಚೆನ್ನಾಗಿದೆ, ಒಂದು ಸಲ ಟ್ರೈ ಮಾಡಿ ನೋಡಿ. ಮತ್ತು ಶುಕ್ರವಾರ ಬೆಳಗ್ಗೆಯಿಂದ ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡಿದ್ದೆ. ಬೆಳಗ್ಗೆ ಎದ್ದ ತಕ್ಷಣವೇ ಬಾಗಿಲೆಲ್ಲ ತೊಳೆದ್ಬಿಟ್ಟು ಫ್ರೆಶ್ ಅಪ್ ಆಗಿ ಆದಮೇಲೆ ಅಡುಗೆ ಮನೆ ಕಡೆ ಬಂದು ಸ್ವಲ್ಪ ಬಿಸಿನೀರು ಮಾಡಿಕೊಂಡೆ. ಏನಪ್ಪ ಇದು ಮತ್ತೆ ತೋರಿಸ್ತಾ ಇದ್ದಾಳೆ ಅಂದ್ಕೊಂಡಿರ್ಬೋದು. ಇದಕ್ಕೆ ನಾನು ಏನೇನು ಹಾಕಿದ್ದೀನಿ ಅಂದರೆ ಕ್ಯಾರೆಟು, ಬೀಟ್ರೋಟು, ಕಿತ್ತಳೆ ಹಣ್ಣು, ಶುಂಠಿ ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕಿದ್ದೀನಿ. ಅದ್ರ ಜೊತೆಲಿ ಒಂದು 2-3 ನೆಲ್ಲಿಕಾಯಿ ಹಾಕ್ಕೊಂಡಿದ್ದೀನಿ. ಸೊ ಇದಿಷ್ಟನ್ನು ಹಾಕ್ಬಿಟ್ಟು ನೀಟಾಗಿ ಅದನ್ನು ಗ್ರೈಂಡ್ರ್ ಮಾಡಿಕೊಂಡು ಅದನ್ನು ಐಸ್ ಕ್ಯೂಬ್ ಮಾಡಿಕೊಂಡು ಪ್ರತಿದಿನ ಒಂದು 2 ಕ್ಯೂಬ್ನ ಬಿಸಿನೀರೊಳಗಡೆ ಹಾಕ್ಕೊಂಡು ಕುಡಿತಾ ಇದ್ದೀನಿ. ಇದರಿಂದ ಡೈಜೆಷನ್ ಚೆನ್ನಾಗಾಗುತ್ತೆ. ನಮ್ಮ ಸ್ಕಿನ್ನಲ್ಲಿರೋಂಥ ಏನಾದರೂ ಮಾರ್ಕ್ಗಳಿದ್ರೆ ಅದನ್ನು ಕೂಡ ಹೋಗುತ್ತೆ. ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇದೆ. ಅದು ಹೇಳ್ತಾ ಹೋದರೆ ತುಂಬ ಲಾಂಗ್ ಆಗಿ ಹೋಗ್ಬಿಡುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ, ನಿಮ್ಮ ಸ್ಕಿನ್ಗೂ ಕೂಡ ತುಂಬ ಒಳ್ಳೆಯದು. ಹಾಗೆ ಏರ್ ಫಾಲ್ ಕಂಟ್ರೋಲ್ ಆಗಲಿಕ್ಕೆ, ಗ್ರೇ ಏರ್ಗೆ ಪ್ರತಿಯೊಂದಕ್ಕೂ ಇದೊಂದು ಡ್ರಿಂಕ್ಸು ತುಂಬ ಅಂದರೆ ತುಂಬ ವರ್ಕ್ ಆಗುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಒಂದೇ ದಿನಕ್ಕೆ ರಿಸಲ್ಟ್
ಸಿಗುತ್ತೆ ಅಂತ ನಾನು ಹೇಳಲ್ಲ. ನಿಮಗೆ ದಿನ ಕಳೀತಾ ಅದ್ರ ರಿಸಲ್ಟ್ ಏನು ಅಂತ ನಿಮಗೆ ಗೊತ್ತಾಗುತ್ತೆ. ಈಗ ಒಂದೇ ಸಲ ಕ್ಯಾರೆಟು ಬೀಟ್ರೋಟಿಗೆ ABC ಜ್ಯೂಸ್ ಥರ ಅದನ್ನು ಕುಡಿಲಿಕ್ಕಾಗಲ್ಲ. ಸೊ ಈ ಥರ ಟ್ರೈ ಮಾಡಿ ನೋಡಿ. 1-2 ದಿನ ಕುಡಿಲಿಕ್ಕಾಗಲ್ಲ, ಕೈ ಅನಿಸ್ಬೋದು. ಆದರೆ ಪ್ರತಿದಿನ ನೀವು ಅಭ್ಯಾಸ ಮಾಡ್ಕೊಂಬಿಟ್ರೆ 100% ಅದು ಚೆನ್ನಾಗಿದೆ ಅಂತ ಅನಿಸುತ್ತೆ. ನಿಮಗೂ ಕೂಡ ಅಭ್ಯಾಸ ಆಗ್ತಾ ಹೋಗುತ್ತೆ. ಅದಾದಮೇಲೆ 1 ಗ್ಲಾಸ್ ಹಾಲನ್ನು ಕೂಡ ಕುಡಿದೆ. ಒಂದು 10-15 ನಿಮಿಷ ಆದಮೇಲೆ ಹಾಲು ಕೂಡ ಕುಡಿದು ನಿಮಗೆ ಪ್ರಾಡಕ್ಟ್ದು ರಿವ್ಯೂ ಹೇಳಬೇಕಿತ್ತಲ್ಲ. ಸೊ ಹಾಗಾಗಿ ಇದನ್ನು ನಾನು ಫ್ಲಿಪ್ಕಾರ್ಟಿಂದ ತೊಗೊಂಡಿದ್ದು. ಇದ್ರದ್ದು ವಿಡಿಯೋದಲ್ಲಿ ಹೇಳಿದ್ದೀನಿ ನಾನು. ಹಾಗೆ ಪ್ರಾಡಕ್ಟ್ಗಳ ಲಿಂಕ್ನ ಶೇರ್ ಮಾಡಿದ್ರೆ ಸರಿ ಹೋಗಲ್ಲ ಅಂದ್ಬಿಟ್ಟು ಒಂದು ಸಲ ಪ್ರಾಡಕ್ಟ್ಗಳನ್ನೂ ತೋರಿಸ್ತಾ ಇದ್ದೀನಿ. ಇದು 4 ಕಂಪಾರ್ಟ್ಮೆಂಟ್ ಇದೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಕ್ವಾಲಿಟಿ ವೈಸ್ ಆಗಿರ್ಬೋದು, ಅದ್ರ ಡಿಸೈನ್ ಆಗಿರ್ಬೋದು ತುಂಬ ಚೆನ್ನಾಗಿದೆ. ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿದ್ದು. ಇದು ಎಷ್ಟು ಪ್ರೈಸು ಏನು ಅನ್ನೋದೆಲ್ಲ ನಾನು ಲಿಂಕ್ ಹಾಕಿರ್ತೀನಿ, ಒಂದು ಸಲ ಚೆಕ್ ಮಾಡ್ಕೊಳ್ಳಿ. ಈ ಬಾಕ್ಸ್ಗಳು ನಾನು ಇದರಲ್ಲಿ ತೊಗೊಂಡಿದ್ದು, ಮೀಶೋದಲ್ಲಿ ತೊಗೊಂಡಿದ್ದು. ಇದು ಮೇಲ್ಗಡೆ ಏನು ನೋಡ್ತಿದ್ದೀರಾ, ಇದು ಬಂದು ಶಿವವ್ರು ಬುಕ್ ಮಾಡಿದ್ದು. ಕೋಲ್ಕತ್ತಾದಲ್ಲಿದ್ದಾಗಲೇ ತೋರಿಸಿದ್ದೀನಿ. ಈ ಬಾಕ್ಸ್ದು ಕೂಡ ಲಿಂಕ್ ಹಾಕ್ತೀನಿ. 6 ಬಾಕ್ಸ್ ಬಂದಿತ್ತು. ಇದನ್ನು ನಾನು ಫ್ಲಿಪ್ಕಾರ್ಟಿಂದನೇ ತೊಗೊಂಡಿದ್ದು. ಯಾವಾಗ ಅಂದರೆ ರಿಪಬ್ಲಿಕ್ ಡೇಯಲ್ಲಿ ಅದು ಆಫರ್ ನಡೀತಾ ಇತ್ತು. ಸೊ ಆ ಟೈಮಲ್ಲಿ ನಾನು ತೊಗೊಂಡಿದ್ದು. 12 ಬಾಕ್ಸ್ಗಳು ಬಂದಿದೆ. ಬಾಕ್ಸ್ಗಳನ್ನು ತೊಗೊಂಡ್ಬಿಟ್ಟೆ, ಆದರೆ ಬಾಕ್ಸ್ಗಳು ಜೋಡಿಸ್ಕೊಳ್ಳೋಕ್ಕೆ ಜಾಗನೇ ಇರಲಿಲ್ಲ ಅಲ್ವಾ. ಸೊ ಅದಕ್ಕೋಸ್ಕರ ನಾನು ಈ ವುಡನ್ದು ಒಂದು ಏನು ಹೇಳ್ತಾರೆ ಇದಕ್ಕೆ, ಸಡನ್ನಾಗಿ ನನಗೆ ಹೇಳೋಕ್ಕೂ ಬರಲ್ಲ, ಸ್ಟ್ಯಾಂಡು, ಅದನ್ನು ತೊಗೊಂಡೆ. ಇದು ಒಂದು ಅರ್ಧ ಇಂಚಷ್ಟು ದಪ್ಪ ಇದೆ ಅಷ್ಟೇ. ಮತ್ತು ನೀವು ಅದ್ರದ್ದು ಇದು ಉದ್ದ ನೋಡೋದಾದರೆ ಒಂದು 5-6 ಇಂಚಷ್ಟು ಇರ್ಬೋದು. ಆದರೆ ತುಂಬ ಚೆನ್ನಾಗಿದೆ. ನಾವೇ ಇದನ್ನೆಲ್ಲ ಫಿಟ್ಟಿಂಗ್ ಮಾಡ್ಕೋಬೇಕು. ಅವರು ಸಿಂಗಲ್ ಪೀಸ್ ಕೊಟ್ಟಿರ್ತಾರೆ. ಅದಕ್ಕೆ ಬೇಕಾಗಿರೋಂಥ ಸ್ಕ್ರೂಗಳೆಲ್ಲ ಕೊಟ್ಟಿರ್ತಾರೆ. ನಾವೇ ಅದನ್ನು ಮನೆಯಲ್ಲಿ ಫಿಟ್ ಮಾಡ್ಕೋಬೋದು, ಆರಾಮ್ಸೆ ಮಾಡ್ಕೋಬೋದು. ಏನು ಕನ್ಫ್ಯೂಸ್ ಎಲ್ಲ ಏನಾಗಲ್ಲ. ನೋಡ್ತಾ ಇರ್ಬೋದು, ಈ ಥರ ಸ್ಕ್ರೂ ಕೊಟ್ಟಿರ್ತಾರೆ. ನಾವೇ ಅದನ್ನು ನೋಡಿ ನೀಟಾಗಿ ಇದನ್ನೆಲ್ಲ ರೆಡಿ ಮಾಡ್ಕೋಬೇಕಾಗುತ್ತೆ. ಸೊ ಇದನ್ನು ತೊಗೊಂಡೆ. ಈ ಸ್ಟ್ಯಾಂಡ್ ಲಿಂಕ್ನು ಕೂಡ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡಿ. ಆಫರ್ ನಡೀತಾ ಇರುತ್ತಲ್ಲ, ಆ ಟೈಮಲ್ಲಿ ನೀವು ಯಾವ ಪ್ರಾಡಕ್ಟ್ ತಗೊಳ್ಳೋದಾದರೂ ಮೀಶೋ ಆಗಿರ್ಬೋದು ಅಥವಾ ಫ್ಲಿಪ್ಕಾರ್ಟ್ ಆಗಿರ್ಬೋದು, ನೀವು ಆಫರ್ ನಡೆಯೋ ಟೈಮಲ್ಲಿ ತೊಗೊಳ್ಳಿ. ಆವಾಗ ಒಂದು 100-200 ರೂಪಾಯಿವರೆಗೂ ನಿಮಗೆ ಡಿಸ್ಕೌಂಟ್ ಇರುತ್ತೆ, ಅವಾಗ ಕಡಿಮೆ ಸಿಗುತ್ತೆ. ಅದಾದಮೇಲೆ ಇದೊಂದು ಸೆಟ್ಟು ಬಾಕ್ಸ್ ತೊಗೊಂಡೆ, 10 ಬಾಕ್ಸ್ ಬಂದಿತ್ತು. ಇದನ್ನು ಆ ಟೈಮಲ್ಲೇ ತೊಗೊಂಡಿದ್ದು. ಎಲ್ಲ ಒಂದೇ ಸಲ, ಇವತ್ತೊಂದು ನಾಳೆ ಒಂದು ನಾಡಿದ್ದೊಂದು, ಈ ಥರ ಒಂದರಿಂದ ಒಂದೇ ಬಂದುಬಿಡ್ತು. ಸೊ ಇದನ್ನೆಲ್ಲ ಏನಾದರೂ ಸ್ಪೈಸಸ್ ಮಸಾಲೆ ಐಟಮ್ಸ್ಗಳನ್ನೆಲ್ಲ ತುಂಬಿಟ್ಕೊಳ್ಳೋಣ ಅಂತ ಅಂದ್ಬಿಟ್ಟು ತುಂಬಿಟ್ಕೊಂಡಿದ್ದೀನಿ. ಒಂದು ಸ್ವಲ್ಪದಲ್ಲಿ ಹಾಕಿ ಎತ್ತಿಟ್ಕೊಂಡಿದ್ದೀನಿ. ಇನ್ನೊಂದು 2-3 ಬಾಕ್ಸು ಖಾಲಿ ಇದೆ. ನೆಕ್ಸ್ಟು ಸ್ಪೂನ್ಗಳಾಗಿರ್ಬೋದು, ಸೌಟ್ಗಳು, ಚಾಕುಗಳು, ಈ ಥರದ್ದೆಲ್ಲ ಹಾಕ್ಲಿಕ್ಕೆ ನನಗೆ ಈ ಥರ ಒಂದು ಬಾಕ್ಸ್ ಬೇಕಿತ್ತು. ಆದರೆ ಬಾಕ್ಸ್ ಟೈಪ್ ಸಿಕ್ಕಲಿಲ್ಲ ನನಗೆ, ವುಡನ್ನಲ್ಲಿ ಸಿಕ್ತು. ಪ್ಲಾಸ್ಟಿಕ್ಕಿಂದು ನೋಡಿದೆ, ನಂಗೆ ಅಷ್ಟು ಚೆನ್ನಾಗಿ ಅನ್ನಿಸ್ಲಿಲ್ಲ. 3 ಪೀಸ್ ಬಂದಿದೆ, ಅಂದರೆ 3 ಸೆಟ್ ಬಂತು ಇದು. ನಾನು 2 ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ. ಒಂದನ್ನು ನಾನು ಡ್ರೆಸ್ಸಿಂಗ್ ಟೇಬಲ್ ಹತ್ರ ಇಟ್ಕೊಂಡಿದ್ದೀನಿ. ಅದರಲ್ಲಿ ಬಾಚಣಿಗೆ ಮತ್ತು ಟಿಶ್ಯೂ ಪೇಪರ್ ಎಲ್ಲ ಇಟ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ. ತುಂಬ ಚೆನ್ನಾಗಿದೆ. 3 ಸೆಟ್ ಬಂತು. ಕ್ವಾಲಿಟಿ ವೈಸ್ನೂ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ. ಪ್ರೈಸಿಗೆ ತಕ್ಕನಾಗಿರೋವಂಥ ಪ್ರಾಡಕ್ಟು ಸಿಕ್ಕಿದೆ. ಅದಾದಮೇಲೆ ಒಂದು ಆಯಿಲಿಗೆ ಅಂತ ಹೇಳ್ಬಿಟ್ಟು ಇದನ್ನು ತೊಗೊಂಡೆ. ಇದನ್ನು ನಾನು ಯೂಸೇ ಮಾಡಿಲ್ಲ. ಒಂದು ಸಲ ಜಸ್ಟ್ ಬರೀ ಆಯಿಲ್ ತುಂಬಿಟ್ಟಿದ್ದೀನಿ. ಆದರೆ ಏನು ಅಂದರೆ ಜಾಸ್ತಿ, ನಾನು ನಿಮಗೆ ಇದು ತೊಗೊಂಬಂದಾಗಲೇ ರಿವ್ಯೂ ಕೊಟ್ಟಿದ್ದೆ, ಜಾಸ್ತಿ ಅನ್ನಿಸ್ತು ಪ್ರೈಸು. ಆದ್ರೂ ಕೂಡ ಅದು ಬಾಟಲ್ ಕೊಡೋಕ್ಕೆ ನಂಗೆ ಮನಸ್ಸಾಗಲಿಲ್ಲ. ಡಿಸೈನ್ ನೋಡಿ ತೊಗೊಂಡೆ, ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನೋಡಿ, ಆಯಿಲ್ ಹಾಕಿರೋ ಇದನ್ನು ತೊಗೊಂಡ್ರು ನಾನು ಅದು ಬಾಟಲಲ್ಲಿ ಹಾಕ್ಕೊಂಡಿದ್ದೀನಿ. ಕೋಲ್ಕತ್ತಾದಿಂದ ತೊಗೊಂಬಂದಿರೋ ಎಣ್ಣೆ ಹಾಗೇ ಇತ್ತು. ಸೊ ಅದು ಬೇರೆದಕ್ಕೆ ಇನ್ನೇನು ಹಾಕ್ಕೊಳ್ಳೋದು, ಖಾಲಿ ಮಾಡಿಬಿಟ್ಟು ಆಮೇಲೆ ಎಸ್ಬಿಡೋಣ ಅಂದ್ಬಿಟ್ಟು ಅದೇ ಬಾಟ್ಲಿನ ಯೂಸ್ ಮಾಡ್ತಿದ್ದೀನಿ. ನೆಕ್ಸ್ಟು ಸ್ಪೂನ್ಗಳು, ಇದೆಲ್ಲ ನೋಡಿರ್ತೀರ, ತುಂಬ ಜನ ತೊಗೊಂಡಿರ್ತಾರೆ ಮೀಶೋದಲ್ಲೆಲ್ಲ. ಅದು ಮತ್ತು ಇದೆಲ್ಲ ಕಾಂಬೋದಲ್ಲಿ ಸಿಕ್ಕಿತ್ತು ನನಗೆ. ಕಾಂಬೋದಲ್ಲಿ ತೊಗೊಂಡಿದ್ದೆ ಕೋಲ್ಕತ್ತಾದಲ್ಲಿ ಇದ್ದಾಗಲೇ. ಅದ್ರದ್ದು ಲಿಂಕ್ನು ಕೂಡ ಶೇರ್ ಮಾಡ್ತೀನಿ, ಯಾರಾದರೂ ತೊಗೊಳ್ಳೋರಿದ್ರೆ ತೊಗೊಳ್ಳಿ. ಸೊ ಇದು ನೋಡ್ತಾ ಇರ್ಬೋದು, ಒಂದನ್ನು ತಂದು ಇಲ್ಲಿ ಇಟ್ಕೊಂಡಿದ್ದೀನಿ. ಇಲ್ಲಿ ಟಿಶ್ಯೂ ಪೇಪರ್ ಹಾಕಿದ್ದೀನಿ, ಇನ್ನೊಂದು ಕಡೆ ಬಾಸಣಿಗೆ ತುಂಬಿ ಎತ್ತಿಟ್ಕೊಂಡಿದ್ದೀನಿ. ಹಾಗೆ ಮೊನ್ನೆ ಎಲ್ಲ ಡ್ರೆಸ್ಸಿಂಗ್ ಟೇಬಲ್ ಕ್ಲೀನ್ ಮಾಡಿಕೊಂಡೆ, ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ಇದೊಂದು ಆರ್ಗನೈಸರ್ ಬಾಕ್ಸ್ ನಿಮಗೆ ತೋರಿಸಿದ್ದೀನಿ ಕೋಲ್ಕತ್ತಾದಲ್ಲಿ ಇದ್ದಾಗಲೇ. ಇದು ಬರೀ 100 ರೂಪೀಸಿಗೆ ತೊಗೊಂಡಿದ್ದು. ಮೀಶೋದಲ್ಲಿ 350 ರೂಪಾಯಿನ 400 ರೂಪಾಯಿನ ಇದೆ. ಸೊ ಎಲ್ಲಾದ್ರೂ ಪ್ಲಾಸ್ಟಿಕ್ ಎಲ್ಲ ಇಟ್ಟಿರ್ತಾರಲ್ಲ, ಆ ಥರ ಜಾಗದಲ್ಲಿ ತೊಗೊಳ್ಳಿ, ಕಡಿಮೆಗೆ ಸಿಗುತ್ತೆ. ಆನ್ಲೈನಲ್ಲಿ ತೊಗೊಂಡ್ರೆ ಅದು ಪ್ರೈಸ್ ಜಾಸ್ತಿನೇ ಇದೆ. ಸೊ ಒಳಗಡೆ ಈ ರೀತಿಯಾಗಿ ಜೋಡಿಸ್ಕೊಂಡಿದ್ದೀನಿ. ನನಗೆ ಏನೇನು ಹಣೆಗೆ ಇಟ್ಕೊಳ್ಳೋದಾಗಿರ್ಬೋದು, ಜಡೆಗೆ ಹಾಕ್ಕೊಳ್ಳೋ ರಿಬ್ಬನ್ಸು, ಕ್ಲಿಪ್ಪು ಎಲ್ಲದನ್ನು. ಸೊ ಇದೊಂದು ನೆನ್ನೆ ಬಂತು. ಇದು
ಐಬ್ರೋ ಪೆನ್ಸಿಲ್ ಬದಲು ಇದನ್ನು ಯೂಸ್ ಮಾಡೋ ಅಂಥದ್ದು 2 in 1 ಅಂತ ಕೊಟ್ಟಿದ್ದರು. ಅದು ಬಾಕ್ಸಿಂದು ಇದನ್ನು ನೋಡಿನೇ ನನಗೆ ಇಷ್ಟ ಆಗೋಯಿತು. ಹಾಗಾಗಿ ವಾಪಸ್ ಕೊಡೋಕ್ಕೆ ಮನಸ್ಸು ಬರಲಿಲ್ಲ, ಇಟ್ಕೊಂಡೆ. 150 rupees ಕೊಟ್ಟಿದ್ದೀನಿ ಇದಕ್ಕೆ. ಸೊ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗೆ. ನಂದು ಐಬ್ರೋ ಬೇರೆ ಇವಾಗ ಕೋಲ್ಕತ್ತಾದಲ್ಲಿ ಈ ಥರ ಐಬ್ರೋ ಮಾಡಿಸ್ಕೊಂಡು ಹಾಳು ಮಾಡಿಬಿಟ್ಟಿದ್ರಲ್ಲ, ಸ್ವಲ್ಪ ಐಬ್ರೋ ಪೆನ್ಸಿಲ್ ತಿದ್ದಿದ್ಮೇಲೆ ಆದ್ರೂ ಏರು ಗ್ರೋತ್ ಆಗ್ಬೋದು ಅಂದ್ಬಿಟ್ಟು ನಾನು ಐಬ್ರೋ ಮಾಡಿಸ್ತೀನಲ್ಲ, ಆ ಪಾರ್ಲರ್ನವರು ಹೇಳಿದ್ರು ಸ್ವಲ್ಪ ಐಬ್ರೋ ಪೆನ್ಸಿಲೆಲ್ಲ ಯೂಸ್ ಮಾಡಿ ಮತ್ತು ಹರಳೆಣ್ಣೆ ಹಚ್ಚಿ ಬೇಗ ಐಬ್ರೋ ಬರುತ್ತೆ ಅಂತ. ಒಂದು ಕಡೆ ಸೈಡ್ ಮಾತ್ರ ನನಗೆ ಸ್ವಲ್ಪ ತೆಳುವಾಗ್ಬಿಟ್ಟಿದೆ, ಸಿಕ್ಕಾಬಟ್ಟೆ ಆಗ್ತಾಯಿದೆ ನನಗೆ. ಅಷ್ಟು ಚೆನ್ನಾಗಿದ್ದಿದ್ದು ಐಬ್ರೋ ಹಾಳು ಮಾಡ್ಕೊಂಡಲ್ಲ ಅಂತ. ಸೊ ಇಷ್ಟು ಕ್ಯೂಟ್ ಆಗಿರೋದು ನನಗೆ ಬಾಕ್ಸ್ ನೋಡ್ಬಿಟ್ಟು ಸಿಕ್ಕಾಬಟ್ಟೆ ಖುಷಿ ಅನ್ನಿಸ್ತು. ಡಬಲ್ ಬಂದಿದೆ, ಒಂದು ಮೇಲ್ಗಡೆ ಇದೆಯಲ್ಲ ಅದು ಸ್ವಲ್ಪ ಲೈಟ್ ಆಗಿದೆ, ಇನ್ನೊಂದು ಡಾರ್ಕ್ ಆಗಿದೆ. ಒಂದು ಐಬ್ರೋಗೆ, ಇನ್ನೊಂದು ಐಲೈನರ್ ಥರ ಯೂಸ್ ಮಾಡೋದಂತೆ. ನಾನದು ಯಾವುದು ಒಂದಿನೂ ನಾನು ಐಬ್ರೋ ಪೆನ್ಸಿಲ್ ಯೂಸೇ ಮಾಡಿಲ್ಲ. ಬಟ್ ಅವರು ಪಾರ್ಲರ್ ಅವ್ರು ಹೇಳಿದ್ರು ಸ್ವಲ್ಪ ಒಂದು ಕಡೆದು ಗ್ರೋ ಆಗಬೇಕು, ಟ್ರೈ ಮಾಡಿ ನೋಡಿ ಅಂತ. ಸೊ ಅದಕ್ಕೋಸ್ಕರ ಸರ್ಚ್ ಮಾಡ್ಬೇಕಾದ್ರೆ ನನಗೆ ಇದು ಸಿಕ್ತು, ಕ್ಯೂಟಾಗಿತ್ತಲ್ಲ ಅಂದ್ಬಿಟ್ಟು ತೊಗೊಂಡೆ ಅಷ್ಟೇ. ಸೊ ಇನ್ನು ಈ ಬಾಕ್ಸ್ಗಳಲ್ಲೆಲ್ಲ ಕೆಲವೊಂದೊಂದು ಕ್ಲಿಪ್ಗಳೆಲ್ಲ ತುಂಬಿಟ್ಕೊಂಡಿದ್ದೀನಿ. ಸೊ ಇದರಲ್ಲೆಲ್ಲ ಸ್ಟೋರೇಜ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ಕೆಲವೊಂದೊಂದು ಬಾಕ್ಸ್ಗಳಲ್ಲೆಲ್ಲ ರಿಬ್ಬನ್ಗಳಾಗಿರ್ಬೋದು, ಜಡೆಗೆ ಹಾಕ್ಕೊಳ್ಳೋದು ಆ ಥರದ್ದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇದನ್ನ ಮೇಲ್ಗಡೆ ಚಿಕ್ಕದೊಂದು ಸ್ಟೋರೇಜ್ ಬಾಕ್ಸ್ ಇತ್ತು, ಅದರಲ್ಲಿ ವಾಚ್ಗಳು ಮತ್ತು ಲಿಪ್ಸ್ಟಿಕ್ಕು, ಅಂದರೆ ತುಂಬ ಏನಿಲ್ಲ, ಜಾಸ್ತಿ ನಾನು ಲಿಬಮ್ ಥರದ್ದೇ ಲಿಪ್ಸ್ಟಿಕ್ ಹಾಕ್ಕೊಳ್ಳೋದು. ಇನ್ನು ನೈಲ್ ಪಾಲಿಶ್ ಅದೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಇಲ್ಲಿ ಬಂದರೆ ಟಿಶ್ಯೂ ಪೇಪರು, ಡ್ರೈ ಮತ್ತು ವೆಟ್ಟು 2 ಥರದೂ ಟಿಶ್ಯೂ ಪೇಪರ್ ಇಟ್ಕೊಂಡಿದ್ದೀನಿ. ಮತ್ತು ಇನ್ನು ಬಟ್ಟೆಗೆ ಹಾಕೋ ಪಿನ್ ಆಗಿರ್ಬೋದು, ಇನ್ನು ಶಿವು ಅವ್ರದ್ದು ಕೆಲವೊಂದೊಂದು ಬ್ಯಾಡ್ಜ್ಗಳು, ಅವ್ರಿಗೆ ಡ್ಯೂಟಿಗೆ ಬೇಕಾಗಿರೋ ನೇಮ್ ಪ್ಲೇಟ್ ಅವೆಲ್ಲ ಬರುತ್ತಲ್ಲ, ಅವನ್ನೆಲ್ಲ ಒಂದು ಹತ್ರ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ನೆಕ್ಸ್ಟು ಇದೊಂದು ನಾನು ಮಿಶೋದಲ್ಲೇ ತೊಗೊಂಡಿದ್ದೆ. ಇದನ್ನು 4 ಕಂಪಾರ್ಟ್ಮೆಂಟ್ ಇರೋ ಅಂಥದ್ದು ಒಂದು ಡ್ರಾಯರ್ ಸೆಟ್ ಥರ ಸಿಕ್ಕಾಬಟ್ಟೆ ಚೆನ್ನಾಗಿದೆ. ಇದು ನಾನು ತಗೊಂಡಾಗ ಇದು ಕಡಿಮೆ ಇತ್ತು, ಇವಾಗ ಸ್ವಲ್ಪ ಜಾಸ್ತಿ ಆಗಿದೆ, 900 ರೂಪಾಯಿ ಮೇಲೆ ಆಗಿದೆ. ಮೇಲ್ಗಡೆ ಎಲ್ಲನೂ ಏರ್ ಡ್ರೈನರು ಮತ್ತು ಏರ್ ಸ್ಟ್ರೈಟ್ನರ್ ಇಟ್ಕೊಂಡಿದ್ದೀನಿ. ಏರ್ ಡ್ರೈನರ್ ಅಂತೂ ಯೂಸ್ ಮಾಡ್ತೀನಿ, ಏರ್ ಸ್ಟ್ರೈಟ್ನರ್ ಒಂದಿನೂ ಯೂಸ್ ಮಾಡಿಲ್ಲ. ಇನ್ನು ಇದು ಆಪ್ರೇಷನ್ ಆಗಿರೋ ಟೈಮಲ್ಲಿ ನನಗೆ ಬ್ಯಾಂಡೇಜ್ ಮಾಡಿಕೊಂಡು ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಹತ್ತಿ ತೊಗೊಂಬಂದಿದ್ರು ಶಿವು ಅವರು, ಅದನ್ನು ಹಾಗೆ ಇಟ್ಟಿದ್ದೀನಿ. ಫ್ಯೂಚರ್ ಪ್ಲ್ಯಾನು, ನೆಕ್ಸ್ಟ್ ಬೇಕಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಇನ್ನು ಕೆಳಗಡೆ ಡ್ರಾದಲ್ಲೆಲ್ಲ ಆಲ್ಬಂಬು ಅದು ಇದು ಎಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಫುಲ್ ಕೆಳಗಡೆದಂತೂ ತೋರಿಸೋದಿಲ್ಲ, ಅದರಲ್ಲೆಲ್ಲ ಏನೇನೋ ಶಿವು ಅವ್ರದ್ದು ಒಂದಿಷ್ಟು ಗಾಡಿದೆಲ್ಲ ಇತ್ತು, ಅದನ್ನೆಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ. ಇನ್ನು ಇದ್ರ ಮೇಲ್ಗಡೆ ಬಳೆ ಸ್ಟ್ಯಾಂಡ್ ಇಟ್ಕೊಂಡಿದ್ದೀನಿ, ಎಲ್ಲ ಫುಲ್ಲು ಗ್ರೀನ್ ಬಳೆಗಳು. ಇದರಲ್ಲಿ ಬಳೆಗಳು ಅಂತ ಬಂದರೆ ಸಿಕ್ಕಾಬಟ್ಟೆ ನೆನಪಿರೋ ಅಂಥವು, ತುಂಬ ಹಳೇದಂತ ನಿಮಗೆ ಅನಿಸ್ಬೋದು, ಬಟ್ ತುಂಬ ನೆನಪುಗಳಿರುತ್ತೆ. ಇದು ನಮ್ಮ ಅಣ್ಣ ಶಬರಿಮಲೆಗೆ ಹೋಗಿದ್ರಲ್ಲ ಆವಾಗ ತಂದು ಕೊಟ್ಟಿದ್ದಂಥದ್ದು. ಇನ್ನು ಈ ಪಿಂಕ್ ಕಲರ್ ಬಳೆನ ನಾನು ಜೋಧ್ಪುರದಲ್ಲಿ ತೊಗೊಂಡಿದ್ದು, ನನ್ನ ಬರ್ಡೇ ಟೈಮಲ್ಲಿ ನನಗೆ ಶಿವು ಅವರು ಕೊಡಿಸಿದಂಥ ಬಳೆ ಇದು, ನಂದು ಬರ್ಡೇ ಡ್ರೆಸ್ಸಿಗೆ ಮ್ಯಾಚ್ ಆಗೋ ಥರದ್ದು. ಇನ್ನು ಇದು 4 ಬ್ಯಾಂಗಲ್ ಏನಿದೆ ಇದಿಷ್ಟು ಅದ್ರ ಪಕ್ಕದಲ್ಲಿರೋದು 4 ಸಿಂಗಲ್ ಬಳೆ ಇದೆಯಲ್ಲ, ಅದಷ್ಟು ಮೌಂಟ್ ಅಬುಗೆ ಹೋಗಿದ್ವಿ ಆ ಟೈಮಲ್ಲಿ ತೊಗೊಂಡಿದ್ದು. ಈ ಗ್ರೀನ್ ಕಲರು ಅಷ್ಟೇ, ಅದಕ್ಕೆ ಪಿಂಕ್ ಕಲರ್ ಬಳೆ ಇತ್ತು, ಅದೆಲ್ಲ ಹಾಕ್ಕೊಂಡು ಖಾಲಿ ಮಾಡಿದೆ. ಅದೆಲ್ಲ ನಾನು ಜೋಧ್ಪುರಲ್ಲೇ ತೊಗೊಂಡಿದ್ದು. ಇನ್ನು ಈ ಗ್ರೀನ್ ಕಲರ್ ಬಳೆ ಸ್ವಲ್ಪ ವೀಣಾ ಕೊಟ್ಟಿದ್ದು, ಇನ್ನು ಬಾಕಿದೆಲ್ಲ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತೊಗೊಂಡಿದ್ದು. ಇನ್ನು ಇವಾಗ ತೋರಿಸ್ತಿರೋ ಅಂಥ ಬಳೆ ಅದರ ಸ್ಯಾರಿ ಇದೆ, ಅದಕ್ಕೆ ತೊಗೊಂಡಿದ್ದೀನಿ. ಇನ್ನು ಈ ಮೆಟಲ್ ಬಳೆ ಬಂದು ನನ್ನ ತಮ್ಮ ಕೊಡಿಸಿದ್ದ, ತುಂಬ ವರ್ಷ ಆಗೋಯ್ತು, ಅದು ಯಾವಾಗಲೋ ತೊಗೊಂಡಿದ್ದು, ನಾನು ಹಾಕ್ಕೊಂಡೇ ಇಲ್ಲ, ಬಟ್ ಅವ್ನು ನೆನಪಿಗಂತ ಇಟ್ಕೊಂಡಿದ್ದೀನಿ. ಇನ್ನು ವೈಟ್ ಕಲರು ಇವಾಗ ನೋಡ್ತಿದ್ದೀರಲ್ಲ ಆರೆಂಜ್ ಕಲರ್ ಬಳೆ, ಈ ಸಲ ಶಬರಿಮಲೆಗೆ ಹೋದಾಗ ಅದೆರಡು ಸೆಟ್ಟು ತೊಗೊಂಡು ಬಂದಿದ್ದೆ ಹಾಕ್ಕೊಳ್ಳೋಕ್ಕೆ, ನಾನು ಹಾಕ್ಕೊಂಡಿಲ್ಲ, ಹಾಗೆ ಇಟ್ಟಿದ್ದೀನಿ. ಇನ್ನು ಅದ್ರ ಪಕ್ಕದ ವೈಟದು ಸ್ಟೋನ್ ಇದೆಯಲ್ಲ ಅದು ನಾನು ಮಂತ್ರಾಲಯದಲ್ಲಿ ತೊಗೊಂಡ್ಬಂದಿದ್ದು, ಇನ್ನು ಈ ಕಡೆ ಇರೋದನ್ನು ಕೂಡ ಮಂತ್ರಾಲಯದಲ್ಲಿ ತೊಗೊಂಡಿದ್ದು. ಇನ್ನು ಇದು ಕೋಲ್ಕತ್ತಾದಲ್ಲಿ ಪಿಂಕಿ ಸಿಸ್ಟರ್ ಕೊಟ್ಟಿದ್ದು. ದೀದಿ ನನಗೆ ಯಾವಾಗ ನಾನು ಬರೀ ಕೈಲೇ ಇರ್ತಿದ್ದೆ, ಅಲ್ಲಿ ಗ್ರೀನ್ ಅಷ್ಟು ಬಳೆ ಸಿಗ್ತಿರ್ಲಿಲ್ಲ, ಹಾಗಾಗಿ ದೀದಿ ಕೊಟ್ಟಿದ್ರು, ಅದನ್ನು ಹಾಕ್ಕೊಳ್ತಾ ಇದ್ದೆ. ಸೊ ಇವಾಗ ಅದನ್ನು ಹಾಗೆ ಇಟ್ಟಿದ್ದೀನಿ ನೆನಪಿಗಂತ. ಇನ್ನು ಇವೆರಡೂ ನಾನೇ ಮನೆಯಲ್ಲೇ ಮಾಡ್ಕೊಂಡಿದ್ದು, ಸಿಂಪಲಾಗಿ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು. ಇನ್ನು ಇದು ಎಲ್ಲ ನನಗೆ ಒಬ್ಬರು ನೀತು ಸಿಸ್ಟರ್ ಅಂತ ಅವರೂ ಜೋಧ್ಪುರದಲ್ಲಿ ಅವರು ಕೊಟ್ಟಿದ್ದರು, ಮತ್ತು ಪಿಂಕಿ ಸಿಸ್ಟರ್ ಅಂತ ಅವರು ಜೋಧ್ಪುರ ಫ್ರೆಂಡ್ ಅವರೂ ಕೊಟ್ಟಿದ್ದು ಎಲ್ಲ ಇದೆ. ನೆಕ್ಸ್ಟ್ ಬಂದರೆ ನನಗೆ ತುಂಬ ದಿನದಿಂದ ಒಬ್ಬರು ಸಿಸ್ಟರು ನಿಮ್ಮ ಜ್ಯೂಸು ಬ್ಲೆಂಡರ್ ಬಗ್ಗೆ ಸ್ವಲ್ಪ ಹೇಳಿ ಅಂತ, ವಂಡರ್ ಶೆಫ್ ನಾನು ತೊಗೊಂಡಿದ್ದು. ಇದರಲ್ಲಿ ನಾನು ಚಟ್ನಿ ಎಲ್ಲ ಮಾಡ್ಕೊಂಡು ಬಿಡ್ತೀನಿ, ಜ್ಯೂಸ್ ಮಾಡಿದ್ದೇ ಕಡಿಮೆ,
ಅದು ಯಾವಾಗಲೂ ಒಂದು ಸಲ ಶಿವ ಅವ್ರು ಬಂದಾಗ ಎವ್ರಿ ಡೇ ಮಾಡಿಕೊಡ್ತಾ ಇದ್ದೆ ನಾನು ಸೆಕೆ ಟೈಮಲ್ಲಿ. ಅವರು ಆ ಟೈಮಲ್ಲಿ ಬಂದಿದ್ದರು ಅಂತ. ಅದಾದಮೇಲೆ ಮಾಡೇ ಇರಲಿಲ್ಲ. ಅದ್ರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ನೀವು ಯಾವುದೇ ಪ್ರಾಡಕ್ಟ್ನಾದರೂ ತೊಗೊಳ್ಳಿ, ಬಟ್ ಆಫರ್ ನೋಡಿಬಿಟ್ಟು ತೊಗೊಳ್ಳಿ. ಒಂದು 50 ರೂಪಾಯಿ 100 ರೂಪಾಯಿ ಉಳಿದ್ರೆ ನಿಮಗೆ ಇನ್ನೊಂದು ಏನಾದ್ರೂ ತೊಗೊಳಕ್ಕೆ ಯೂಸ್ ಆಗುತ್ತೆ. ಸಡನ್ನಾಗಿ ಇಷ್ಟ ಆಯಿತು ಅಂತ ತೊಗೊಳ್ಬೇಡಿ. ಆಫರು ಬರೋವರೆಗೂ ಸ್ವಲ್ಪ ವೆಯ್ಟ್ ಮಾಡಿ, ಒಂದು 2ರಿಂದ 3 ದಿನ ವೆಯ್ಟ್ ಮಾಡಿ. ಏನೇನಾದ್ರೂ ಬರ್ತಾನೆ ಇರುತ್ತೆ. ಹಬ್ಬಗಳ ಟೈಮಲ್ಲೆಲ್ಲ ಫ್ಲಿಪ್ಕಾರ್ಟಲ್ಲಿ ಆಫರ್ ಬರುತ್ತೆ. ಅದಾದಮೇಲೆ ಏನಾದರೂ ಇದ್ದೇ ಇರುತ್ತೆ. ಆ ಟೈಮಲ್ಲೆಲ್ಲ ಆಫರು ಫ್ಲಿಪ್ಕಾರ್ಟು ಮೀಶೋದಲ್ಲೆಲ್ಲ ಆಫರ್ ಇರುತ್ತೆ. ಆ ಟೈಮಲ್ಲಿ ನೋಡಿಬಿಟ್ಟು ತೊಗೊಳ್ಳಿ. ಒಂದು 100ರಿಂದ 200 ರೂಪಾಯಿ ಸೇವ್ ಆಗುತ್ತೆ. ಸೊ ಯಾಕಂದರೆ ನನಗದು ಪರ್ಸ್ನಲಿ ಎಕ್ಸ್ಪೀರಿಯೆನ್ಸ್ ಆಗಿದೆ, ಅದಕ್ಕೋಸ್ಕರ ಹೇಳ್ತಾ ಇರೋದು. ಅದೇ ಒಂದು 200-300 ರೂಪಾಯಿ ದುಡ್ಡು ಉಳಿದ್ರೆ ನೆಕ್ಸ್ಟ್ ಏನಾದರೂ ಬೇರೆ ತೊಗೋಬೋದಲ್ಲ. ಹಾಗಾಗಿ ಎಲ್ಲ ಪ್ರಾಡಕ್ಟು ರಿವ್ಯೂ ಆಯಿತು, ಎಲ್ಲದನ್ನು ತೋರಿಸಿದ್ದೀನಿ. ಹಾಗೆ ಸ್ವಲ್ಪ ಎಲ್ಲ ಶೇರ್ ಮಾಡ್ಕೊಂಡಿದ್ದೀನಿ ನನ್ನ ಒಂದು ಫೀಲಿಂಗ್ಸ್ ಕೂಡ. ಸೊ ಅದಾದಮೇಲೆ ಅಡುಗೆ ಮನೆ ಕಡೆ ಬಂದೆ. ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಕ್ಸ್ಗಳನ್ನೆಲ್ಲ ಇವಾಗ ತೋರಿಸ್ತಾ ಇದ್ನಲ್ಲ, ಹಂಗೆ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೆ. ಅದನ್ನು ಸ್ವಲ್ಪ ಹಾಗೆ ಒರೆಸ್ಬಿಟ್ಟು ಎಲ್ಲ ಒಂದು ಹತ್ರ ಎತ್ತಿಟ್ಕೊಂಡೆ. ಸ್ವಲ್ಪ ಮಸಾಲೆ ಬಾಕ್ಸ್ ಎಲ್ಲ ಹಾಗೆ ಧೂಳಾದಂಗೆ ಆಗ್ತಿತ್ತು. ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇದ್ದಾರಲ್ಲ, ನಾನು ಹೇಳಿದ್ದೀನಿ ತುಂಬ ಸಲ, ಅದು ಧೂಳು ಬರ್ತಾನೇ ಇರುತ್ತೆ. ಅವರು ಏನೇನಾದ್ರೂ ಮಾಡ್ತಾನೆ ಇರ್ತಾರೆ. ಗಿಲಾವ್ ಮಾಡೋ ಟೈಮಲ್ಲಿ ಸಿಕ್ಕಾಪಟ್ಟೆ ಧೂಳು ಮಾತ್ರ. ವಾರಕ್ಕೊಂದು ಸಲ ಬಾಗಿಲುಗಳು ಕಿಟಕಿಗಳು ಎಲ್ಲ ಒರೆಸ್ಕೋತೀನಿ. ಆದರೂ ನೆಕ್ಸ್ಟ್ ಡೇ ಆಲೇ ಧೂಳೆಲ್ಲ ಕೂತಿರುತ್ತೆ, ಅಷ್ಟು ಧೂಳು ಬರ್ತಾಯಿದೆ. ಸೊ ಹಾಗಾಗಿ ಪಾತ್ರೆಗಳ ಮೇಲೂ ಅಷ್ಟೇ, ನಾನು ಪ್ರತಿ ಒಂದು ಸ್ಪೂನ್ ಯೂಸ್ ಮಾಡಬೇಕಾದ್ರೂ ತೊಳೆದ್ಬಿಟ್ಟೆ ಯೂಸ್ ಮಾಡ್ತೀನಿ, ಹಾಗೆ ಯೂಸ್ ಮಾಡಲ್ಲ. ಸೊ ಅಷ್ಟು ಡಸ್ಟ್ ಇರುತ್ತೆ. ಹಾಗಾಗಿ ಸ್ವಲ್ಪ ಎಲ್ಲ ಒರೆಸ್ಕೊಬಿಡೋಣ ಅಂದ್ಬಿಟ್ಟು ಒರೆಸ್ಕೋತಾ ಇದ್ದೀನಿ. ಶುಕ್ರವಾರ ಇತ್ತು, ನಾನೆಲ್ಲ ಕೆಲಸ ಶುರು ಮಾಡಿದೆ. ಆವಾಗ ವೀಣಾ ಬಂದಳು ದೇವಸ್ಥಾನಕ್ಕೆ ಹೋಗೋಣ ಅಂತ. ಆಲ್ರೆಡಿ ಲೇಟಾಗಿಬಿಟ್ಟಿತ್ತು. ಬನಶಂಕರಮ್ಮಂಗೆ ಹೋಗೋಣ ಅಂತ. ತುಂಬ ದಿನ ಆಯಿತು ಬನಶಂಕರಮ್ಮನ ದೇವಸ್ಥಾನಕ್ಕೆ ಹೋಗೇ ಇಲ್ಲ. ಒಂದು ದೀಪ ಹಚ್ಬೇಕಾದ್ರೆ ಹೋಗಿದ್ದು ನಾನು. ಇವಾಗ ಒಂದು 5-6 ತಿಂಗಳೇನಿಲ್ಲ, ವರ್ಷನೇ ಆಗೋಯ್ತು ಅವಾಗ ಹೋಗಿದ್ದು. ಅವಾಗಿಂದ ಹೋಗೋಕ್ಕೆ ಆಗಿರಲಿಲ್ಲ. ಲಾಸ್ಟ್ ನನ್ನ ವರಮಹಾಲಕ್ಷ್ಮಿ ಹಬ್ಬ 2ನೇ ವರ್ಷದಲ್ಲಿ ವರಮಹಾಲಕ್ಷ್ಮಿ ಹಬ್ಬದಲ್ಲಿ ನಾನು ಲಾಸ್ಟ್ ಮಾಡಿದ್ದು ಅನ್ಕೋತೀನಿ. 1 ವರ್ಷ ಅಲ್ಲ 2 ವರ್ಷನೇ ಆಯಿತು. ಆ ಟೈಮಲ್ಲಿ ಹೋಗಿ ಬಂದಿದ್ದು. ಅವಾಗಿಂದ ಇವಾಗ್ನವರೆಗೂ ನನಗೆ ಅವ್ರ ದರ್ಶನ ಮಾಡೋಕ್ಕೆ ಆಗ್ತಾಯಿಲ್ಲ. ಯಾವಾಗ ಹೋಗಿ ದರ್ಶನ ಮಾಡ್ತೀನೋ ಗೊತ್ತಿಲ್ಲ. ನೀವು ಅಂದ್ಕೋಬೋದು ಕೆಲವೊಂದೊಂದು ದೇವಸ್ಥಾನಗಳಿಗೆ ನಾವು ಅಂದ್ಕೊಂಡ ತಕ್ಷಣವೇ ಹೋಗೋಕ್ಕಾಗೋದೇ ಇಲ್ಲ. ಏನಾದ್ರೂ ಒಂದು ಪ್ರಾಬ್ಲಮ್ ಬರ್ತಾನೆ ಇರುತ್ತೆ. ನಮಗೆ ಗೊತ್ತಿರುತ್ತೆ, ನಮಗೆ ಹೊರಟಿದ್ದೀವಿ, ನಮಗೆ ಆದ್ರೂ ಹೋಗೋಕ್ಕೆ ಮನಸ್ಸು ಬರ್ತಾ ಇಲ್ವಲ್ಲ ಅಂತ ನಮಗೆ ಗೊತ್ತಾಗ್ತಾ ಇರುತ್ತೆ. ಆದ್ರೂ ನಾವು ಹೊರಡಲ್ಲ. ಆ ಥರ ಒಂದು ಇದು ಬರ್ತಾ ಇರುತ್ತೆ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಸೊ ಹಾಗಾಗಿ ಇವಾಗ ಒಂದು ವರ್ಷದ ಹತ್ತತ್ರ ಆಗ್ತಾ ಬಂತು. ನನಗೆ ಆಪ್ರೇಷನ್ ಆಗಿ ಒಂದು 15 ದಿನಕ್ಕೇನೋ ನಾನು ಹೋಗಿದ್ದು ಮಂತ್ರಾಲಯಕ್ಕೆ. ಆವಾಗಿಂದ ಮಂತ್ರಾಲಯಕ್ಕೂ ಕೂಡ ಹೋಗೋಕ್ಕಾಗಿಲ್ಲ. ಯಾವ ದೇವಸ್ಥಾನಕ್ಕೂ ನಾನು ಹೋಗೇ ಇಲ್ಲ. ಈ ಆಪ್ರೇಷನ್ ಆದಮೇಲಿಂದ ಒಂದು ದೇವಸ್ಥಾನಕ್ಕೂ ಹೋಗೇ ಇಲ್ಲ ನಾನು. ಮಾಮೂಲಿಯಾಗಿ ಹೋಗ್ತಿರೋ ಅಂಥ, ನಾನು ನಡ್ಕೊತಿರೋ ಅಂಥ ದೇವಸ್ಥಾನಗಳಿಗೆ ನನಗೆ ಹೋಗೋಕ್ಕೆ ಆಗಿಲ್ಲ. ಹಾಗಾಗಿ ಈ ಸಲ ಶಿವ ಅವ್ರು ಬಂದಾಗ ಹೋಗಿ ಬರಬೇಕು. ಹಾಗೆ ನಿಮ್ಗಳ ಹತ್ರ ಮಾತಾಡ್ತಾ ಎಲ್ಲ ಒಂದು ಇದನ್ನು ಶೇರ್ ಮಾಡ್ಕೋತಾ ನನ್ನ ದಿನಚರಿ ಕೆಲಸನೂ ಕೂಡ ಮುಗಿಸ್ಕೊಂಡೆ. ನೋಡ್ತಾ ಇರೋದೆಲ್ಲ ಕಂಪ್ಲೀಟ್ಲಿ ನೀಟಾಗಿ ಕ್ಲೀನ್ ಮಾಡಿಕೊಂಡು ನೆಲ ಎಲ್ಲ ಒರೆಸ್ಕೊಂಡು ಶುಕ್ರವಾರದ ಪೂಜೆಗೆ ಕೂಡ ರೆಡಿ ಮಾಡಿಕೊಂಡು ಸ್ನಾನ ಎಲ್ಲ ಮಾಡಿ ದೇವ್ರ ದೀಪನೂ ಕೂಡ ಹಚ್ಕೊಂಡೆ. ಅದಾದಮೇಲೆ ಹೊಟ್ಟೆ ಸಿಕ್ಕಾಬಟ್ಟೆ ಹಸುವಾಗ್ತಾಯಿತ್ತು. ವ್ಯಾಲೆಂಟೈನ್ಸ್ ಡೇ ಬೇರೆ ಇತ್ತು. ಇವತ್ತು ವಿಶ್ ಮಾಡಿದ್ದೆ ಶಿವ ಅವರಿಗೆ. ಆದ್ರೂ ಇವತ್ತು ಬ್ಲ್ಯಾಕ್ ಡೇ ಅಲ್ವಾ, ಸೊ ಅಷ್ಟೇನು ಖುಷಿ ಇರಲ್ಲ ನಮ್ಗಳಿಗೇನು. ಆದ್ರೂ ಏನೋ ಒಂದು ವಿಶ್ ಮಾಡಬೇಕು, ಮಾಡಿದೆ. ಅದಾದಮೇಲೆ ತಿಂಡಿ ತಿನ್ನೋಣ ಅಂತ ಅಡುಗೆ ಮನೆ ಕಡೆ ಬಂದೆ. ಸೊ ಇದಿಷ್ಟು ನನ್ನ ಗುರುವಾರ ಮತ್ತು ಶುಕ್ರವಾರದ ದಿನಚರಿ ವ್ಲಾಗ್ ಆಗಿತ್ತು. ಎಲ್ಲ ಪ್ರಾಡಕ್ಟ್ ಲಿಂಕ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಪ್ಲೀಸ್ ಒಂದು ಸಲ ಚೆಕ್ ಮಾಡಿ. ವಿಡಿಯೋ ಹೇಗಿತ್ತು ಕಮೆಂಟ್ ಮಾಡಿ. ಎಂಡ್ವರೆಗೂ ವಿಡಿಯೋ ನೋಡಿರೋ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್.